ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾನು ಯಾಕೆ ಇವತ್ತು ಈ ತರ ರೆಡಿ ಆಗಿದ್ದೀನಿ ಅಂದ್ರೆ, ಇವತ್ತು ನಮ್ಮ ಕಾಲೇಜಲ್ಲಿ ನಮಗೆ ಫೇರ್ವೆಲ್ ಪಾರ್ಟಿ ಇದೆ ಅಂಡ್ ನಾವೇ ಫಸ್ಟ್ ಪಾಸಿಂಗ್ ಔಟ್ ಬ್ಯಾಚ್ ಆಗ್ತಾ ಇರೋದ್ರಿಂದ ಯಾವ ತರ ಮಾಡ್ತಾರೆ ಅನ್ನೋ ಕ್ಲೂ ಕೂಡ ನಮ್ಗಿಲ್ಲ. ಸೊ ಯಾವ ತರ ಇರುತ್ತೆ ಅಂತ ಫುಲ್ ಕ್ಯೂರಿಯಾಸಿಟಿ ಇದೆ. ಅಂಡ್ 12th ಅಲ್ಲಿ ಮಾಡಿದ್ರು ಅಂದ್ರೆ ಅವಾಗ ಕೊರೋನಾ ಟೈಮ್ ಇತ್ತಲ್ಲ, ಸ್ವಲ್ಪ ಮಿನಿಮಲ್ ಆಗಿ ಮಾಡಿದ್ರು. ಅಂಡ್ ಈ ಸಲ ನಮ್ಮ PS ಯೂನಿವರ್ಸಿಟಿಲಿ ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಬನ್ನಿ, ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕು, ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು. ಸೊ ಗೈಸ್, ಹಾಗೆ ನಾನು ಯಾವ ತರ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ಸೇಮ್ ಒಳ್ಳೆ ಡಾಲ್ ತರ ಫೀಲ್ಸ್ ಬರ್ತಾ ಇದೆ, ಬಾರ್ಬಿ ಡಾಲ್ ತರ ಇದ್ದೀನಿ ಅಂತ. ಸೊ ಫಸ್ಟ್ ಟೈಮ್ ನಾನು ಕಾಲೇಜಿಗೆ ಲೆನ್ಸ್ ಹಾಕೊಂಡು ಹೋಗ್ತಾ ಇರೋದು. ಐ ಹೋಪ್ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಆಟೋ ಬುಕ್ ಮಾಡಿದ್ದೀನಿ, 2 minutes ಅಲ್ಲಿ ಬರುತ್ತೆ. ಸೊ ಆಟೋಲ್ ಹೋಗೋಣ. ಸೊ ಗೈಸ್, ನಾನು ಇವಾಗ ಆಟೋಲ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ಅವ್ರು ಮೆನ್ಷನ್ ಮಾಡಿದ ಟೈಮ್ ಬಂದ್ಬಿಟ್ಟು ನಾವು 11:30 ಅಲ್ಲಿ ಇರಬೇಕು ಅಂತ. ಬಟ್ ನಾನು 11:30 ಮನೆ ಬಿಟ್ಟಿದ್ದೀನಿ. ಆ್ಯಂಡ್ ಅಲ್ಲಿಗೆ ನಾನು ರೀಚ್ ಆಗೋಷ್ಟರಲ್ಲಿ 12:10 ಅಂತ ತೋರಿಸ್ತಾ ಇದೆ ಊಬರಲ್ಲಿ. ಸೊ ಪ್ರಾಬ್ಲಿ 12:10 ನಂಗೆ ಹೋಗ್ತೀನಿ ನಾನು. ನೋಡೋಣ, ಲೇಟ್ ಆದರೆ ಏನು ಮಾಡೋಕ್ಕಲ್ಲ. ಬಟ್ ನನಗೊಂದು ಕಾನ್ಫಿಡೆನ್ಸ್ ಏನಂದರೆ, ಅಮೃತ ನಾನು ಬರೋವರೆಗೂ ಡೆಫಿನೆಟ್ಲಿ ಹೋಗಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ನೋಡಿ, ಅಲ್ಲಿ ಹೋದಾಗಳು ನನಗೋಸ್ಕರ ಕಾಯ್ಕೊಂಡಿರ್ತಾಳಲ್ಲಿ. ಸೊ ಬನ್ನಿ, ಇವಾಗ ಹೋಗೋಣ. ಟ್ರಾಫಿಕ್ ಬೇರೆ ಗೈಸ್ ಇವತ್ತು, ಅದು ಮಧ್ಯಾಹ್ನ ಟೈಮ್, ಐ ಮೀನ್ ಪೀಕ್ ಅವರ್ಸ್ ಅಲ್ವಾ, 11-12 ಅಲ್ಲ. ನೋಡೋಣ, ಹೋಗೋಣ. ಗೈಸ್, ನಾನು ಇವಾಗ ಕಾಲೇಜಿಗೆ ಬಂದೆ, ಆಯ್ತಾ. ಇಲ್ಲಿ ನಾನು ಹೇಳಿವಾ ಅಮೃತ ನಂಗೋಸ್ಕರ ಕಾಯ್ಕೊಂಡಿರ್ತಾಳೆ ಅಂತ. ಆಲ್ರೆಡಿ 12:10 ಬಂದಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೇಕು. ನೋಡೋಣ. ಹಾಯ್ ಬ್ರೋ, ನಾನು ಹೇಳಿದ್ದೆ ಅಲ್ಲಿ ನೀನ್ ನಂಗೋಸ್ಕರ ಕಾಯ್ಕೊಂಡಿರ್ತೀಯ ಅಂತ. ಏನ್ ಪ್ರಿಟಿ ಅಕ್ಕ ಅಂತವಳೆ ಗೈಸ್. ಓ ಅಕ್ಕ ಫುಲ್ಲು ಇವತ್ತು ಮಿಂಚಿಂಗು. ಏನಿಲ್ಲ ಮಿಂಚಿಂಗ್ ಮೀನಾಕ್ಷಿ ಸ್ಟಾರ್ಟ್ ಆಗೋಗೈತಂತ ಬ್ರೋ. ಗೊತ್ತಿಲ್ಲ ಬ್ರೋ, ಎಲ್ಲ ಹೋಗ್ಬೇಕು ಗೈಸ್. ನನ್ ಕಾಲೇಜೇ ಮರ್ತೋಗಿದ್ದೀನಿ. ಬಿ ಆಡಿಟೋರಿಯಂ. ಒಬ್ಬ ಏನ್ ಬ್ರೋ ಇಷ್ಟೊಂದ್ ಗಾಡಿ ನಿಂತೈತಿ ಇವತ್ತು. ಯಾ, ನಮ್ಮ ಫೇರ್ವೆಲ್ಗೆ ಇಷ್ಟೊಂದ್ ಜನನಾ? ಮತ್ತೆ ಸುಮ್ನೆನಾ? ಅಯ್ಯೋ, ನಂಗೊಂಥರ ನಾಚಿಕೆ ಆಗ್ತೈತೆ ಬ್ರೋ. ಗೈಸ್, ಅಲ್ಲಿಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಇದು ಧೃತಿ, ಇದು ಚಂದನ. ಹಾಯ್ ಮಾಡೋ. ಆಕ್ಚುಲಿ ನಾವ್ 4 ಜನ ಗೈಸ್ ಜಾಸ್ತಿ ಜೊತೆಗೆ ಇರ್ತಾ ಇದ್ದಿದ್ದು. ಇವರಿಬ್ರು ತರಲೆ ಮಾಡೋರು, ಎಷ್ಟು ತರಲೆ ಮಾಡೋರು ಅಂದ್ರೆ. ಹೌದಂತೆ ಬ್ರೋ. ಧೃತಿ ಪಾಪ ತೀಟನೇ ಮಾಡಿಲ್ಲ. ನಿಂತ್ಕೊಂತ ಇದ್ವಿ ಎಲ್ಲ. ಸೊ ಇನ್ನೋಸೆಂಟ್, ಸುಮ್ನೆ ಏನೇನೋ ಹೇಳ್ತಾ ಇದ್ದಾಳೆ. ಬಟ್ ಯಾ, ವಿಲ್ ಮಿಸ್ ಯು. ಆಗೇಟಿಂದ ಹೋಗ್ಲಿ, ಈಗಿಂದ ಹೋಗ್ಲಿ ಅಂತ ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ ಗೈಸ್. ಈ ಹುಡ್ಗಿನೂ ಮಿಸ್ ಮಾಡ್ಕೋತೀನಿ, ಈ ಹುಡ್ಗಿನೂ. ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ. ಒನ್ ಸ್ಟಾರ್ಟ್ಸ್. ಪೀಸ್ ಪೆಸು ಕ್ವೀನ್ಸ್. ನಾವ್ ಇವಾಗ ಬಂದ್ವಿ, ಆಯ್ತಾ. ಬಂದಿದ ತಕ್ಷಣ ನಮ್ಗೆ ಈ ಒಂದ್ ಬ್ಯಾಡ್ಜ್ ಕೊಟ್ಟವ್ರೆ, ಅನನ್ಯ ಗೌರವ್ ಅಂತ. ಓದಿರೋದಕ್ಕೂ ಸಾರ್ಥಕ ಆಯ್ತು. ಆಮೇಲೆ ಇದೊಂದು ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಓಪನ್ ಮಾಡ್ಲಾ ಬ್ರೋ? ಮಾಡ್ಲಾ? ಟಡನ್ 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 ಟಡನ್. ಓ ಓ, ಲೈಟ್ಸ್ ಕ್ಯಾಮ್ರಾ ಗ್ರಾಜುಯೇಷನ್. ನೈಸ್. ನೋಡಿ ಯಾವ ತರ ಇದೆ ಇದು ಲೆಟರ್. ಸೊ ಇವಾಗ ಅಮೃತ ಓದ್ತಾಳೋದನ್ನ. ಓದು ಬ್ರೋ, ಟೀಚರ್ ಆಗ್ಬಿಡು. Lights, camera, graduation. Picture abhi baki hai, mere dost. Turn out, this was just the interval. The real plot starts now. Said. ಬರೀ ಹಿಂದಿಲೇ ಹಾಕೋರಲ್ಲ ಬ್ರೋ, ಕನ್ನಡದಲ್ಲಿ ಹಾಕ್ಬೇಕು ತಾನೇ ಇವರು. ಏನೋ ಬ್ರೋ ಗೊತ್ತಲ್ಲ. ಸಾಕು, ಅವ್ರು ಬರೀ ಹಿಂದಿಲೇ ಹಾಕೋರು, ಅದಕ್ಕೆ ಸಾಕು. ಇಲ್ಲಿ ನೋಡಿ, ಫೇರ್ವೆಲ್ ಅಂತ ಹಾಕಿದ್ದಾರೆ. ಫೇರ್ವೆಲ್ 2026. ಟಡನ್ ಬ್ರೋ, ನಾವು ಫೇರ್ವೆಲ್ ಬಂದಿರೋಷ್ಟು ದೊಡ್ಡವರಾಗಿದ್ದೀವಿ ಬ್ರೋ. ಏನೋ ಬ್ರೋ, ಅದೇ ಅಂದ್ರೆ ಒಂಥರ ಪ್ರೌಡ್ ಮೂಮೆಂಟ್ ಬ್ರೋ. ನಾವು ಅಂದ್ರೆ ಲೈಕ್ 4 years ಜರ್ನಿ ಎಷ್ಟು ಬೇಗ ಹೋಯ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಫೇರ್ವೆಲ್ ವರ್ಗೂ ಬಂದ್ಬಿಟ್ವಾ ಇಷ್ಟು ಬೇಗ ಅಂತ ಅನ್ಸ್ತಾ ಇದೆ. ಕೈಸಿಲೆಲ್ಲ ಆಲ್ರೆಡಿ ಕೂತಿದೀವಿ. ಈಗ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ ಏನು ಕ್ಲೂಲೆಸ್. ನೋಡೋಣ. ಎಕ್ಸ್ಪೆಕ್ಟೇಷನ್ಸ್ ಅಂತೂ ಏನಿಲ್ಲ. ಅಟ್ಲೀಸ್ಟ್ ಅಂದ್ರೆ ಒಂದು ನಮ್ ಫೋಟೋ ಹಾಕ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಾವೇನೋ ಸಾಧನೆ ಮಾಡಿದೀವಿ, ನಾನು ನಿಲ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಫೋಟೋ ಆದ್ರೂ ಇದ್ ಮಾಡಿದ್ರೆ ಖುಷಿ. ನಾನು ಅಲ್ಲಿ ವಾಲ್ ಮೇಲೆ ಬರ್ತೀನಿ. ಆಕ್ಚುಲಿ ನಾ ತುಂಬಾ ಜನ ಮಾತಾಡ್ಸ್ಬೇಕು ಗೈಸ್, ಆಮೇಲೆ ಮಾತಾಡ್ತೀನಿ. ಸ್ವಲ್ಪ ಸ್ಟಾರ್ಟಿಂಗ್ ನಾಚಿಕೆ, ಮಾತಾಡಿಸ್ತೀನಿ. ಅಮೃತ ಅವಳಲ್ಲ. ಎಸ್ ಎಸ್. 4 ವರ್ಷ ಡಬ್ಬ ತರ ಇತ್ತು. ಯಾಕೆ? 4 years ಫುಲ್ ಎಕ್ಸೈಟಿಂಗ್ ಆಗೇ ಇತ್ತು. ಬಟ್
ಇಟ್ ವಾಸ್ ಬೋರಿಂಗ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಏನ್ ಓದೋದ್ ಅಷ್ಟೇ ಇತ್ತು. ಇವಾಗೇನೋ ಫನ್ ಇರತ್ತೆ ಅನ್ಸತ್ತೆ. ಫೇರ್ವೆಲ್ ನಮ್ ಜೂನಿಯರ್ಸ್ ಫಸ್ಟ್ ಟೈಮ್ ನಮಗೇನೋ ಇವೆಂಟ್ ಅಂತ ಮಾಡ್ತಾ ಇದಾರೆ, ಯಾಕಂದ್ರೆ ನಮಗೆ ಫ್ರೆಶರ್ಸ್ ಇರ್ಲಿಲ್ಲ. ಸೊ ಇವಾಗ ನೋಡೋಣ ಹೆಂಗಿರತ್ತೆ ಗೈಸ್. ವಿಲ್ ವೇಟ್ ಅಂಡ್ ವಾಚ್. ಹೌ ವಾಸ್ ಯುವರ್ 4 years? ಓಕೆ. ಚಂದನನ್ ಜೊತೆ ಚೆನ್ನಾಗಿತ್ತು ಅನ್ನೋ. ಚಂದನನ್ ಜೊತೆ ಚೆನ್ನಾಗಿದ್ದೆ. ಚಂದನ ಚೆನ್ನಾಗಿ, ಅವಳೊಬ್ಳೆ ಓನ್ಲಿ ಥಿಂಗ್ ಚೆನ್ನಾಗಿದ್ದು ಅಂದ್ರೆ ಚಂದನ. ನನ್ಗೆ ಇದೊಂಥರ ಏನ್ ಅನ್ಸ್ತಾ ಇದೆ ಬಾಯಿಗೆ ಏನೋ ತಗೊಂಡ್ ಇಟ್ಟಂಗ್ ಅನ್ಸ್ತಾ ಇದೆ. 4 years ಫಸ್ಟ್ ಇಯರ್ ಅಳೋದ್ರಲ್ಲೇ ಮುಗೀತು ನಂದು. ಸೆಕೆಂಡ್ ಇಯರ್ ಅರ್ಧಂಬರ್ಧ ಅಳೋದ್ರಲ್ಲೇ ಮುಗೀತು. 3ನೇ ಇಯರ್ ಪರವಾಗಿರ್ಲಿಲ್ಲ. 4ನೇ ಇಯರ್ ಕಾಲೇಜಲ್ಲೇ ಇರ್ಲಿಲ್ಲ. ನೀನ್ ಕಾಲೇಜಲ್ಲೇ ಇರಲ್ಲ ಜೊತೆ. ಫೈನಲಿ ಫೇರ್ವೆಲ್ ಬಂದಿದ್ಯಾ, ಅಷ್ಟು ದೊಡ್ಡವಳು ಆಗಿದ್ಯಾ ನೀನು. ಹೌದು, ದೊಡ್ಡೋಳ ಆಗೋಯ್ತು. ಕೆಲ್ಸ ಅಂತೂ ಸಿಗ್ತಾ ಇಲ್ಲ ನಮ್ಗೆ. ಅಲ್ವಾ? ಯಾರಿಗೂ ಕೆಲ್ಸ ಸಿಗ್ತಾ. ಆಯ್ತು, ಬಾಯ್ ಫ್ರೆಂಡ್ಸ್. ಕ್ಲಾಸ್ ರೂಮ್ ಯಾರು ಮಿಸ್ ಮಾಡ್ತೀರಾ? ನೋ 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 ನೋ. ಅಸೆಸ್ಮೆಂಟ್ಸ್, ಕರೆಕ್ಟ್ ಸಬ್ಮಿಷನ್ಸ್ ಅದನ್ನು ಮಿಸ್ ಮಾಡ್ತೇವೆ. ಎಸ್. ಭರತನಾಟ್ಯಂ ಪರ್ಫಾರ್ಮೆನ್ಸ್ ನಮ್ ಧೃತಿ ಮಾಡ್ಬೇಕಿತ್ತಲ್ಲಿ, ಮಿಸ್ ಆಗೋಗೋಳೆ ತಾನೇನ. ಧೃತಿ ಭರತನಾಟ್ಯಂ ಡ್ಯಾನ್ಸರ್. ಅವಳು ಜೂನಿಯರ್ ನ ಕಳ್ಸೋಳೆ, ನೀನೋಗ್ ಮಾಡಿ ನೆಕ್ಸ್ಟ್ ನಾನ್ ಬರ್ತೀನಿ ಅಂತ. ಎಲ್ಲ ಬರಲ್ಲ, ನೀಚೆನೆ ಇನ್ನು. ನೋಡೋಣ. ಸೊ ದೇ ಆರ್ ಸ್ಟಾರ್ಟಿಂಗ್ ವಿತ್ ಭರತನಾಟ್ಯಂ. ಚಂದನ, you also go dance. No, I'm only tapanguchi. No, Annamma dance. My dance. ಟಪಂಗುಚಿ ಬ್ರೋ, ಟಪಂಗುಚಿ ಬ್ರೋ, ಲೋಕಲ್, ಫುಲ್ ಲೋಕಲ್. ಭರತನಾಟ್ಯಂ ಅಲ್ಲ ಆಡೋದು. ಇಷ್ಟೆಲ್ಲ ನಾವು ಹಿಂಗೆ ಇಲ್ಲ ಹಂಗಲ್ಲ ಆಡೋದು. ನಾವೇನಿದೆ ಹಿಂಗೆ ನಕ್ಕಂಡ್ ಹಿಂಗೆ ಅಷ್ಟೇ ಮುಗ್ದೋಯ್ತು. ಗೈಸ್ ನಾವ್ ಯಾವತ್ತೂ ಈ ತರ ಆಡೇ ಇಲ್ಲ ಗೈಸ್. ಇಷ್ಟೊತ್ತು ಡ್ಯಾನ್ಸ್ ಆಯ್ತು, ಇವಾಗ ಗೆಸ್ ದ ಮೂವಿ ಅಂತ ಈ ತರ ಗೆಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಯಾವ್ದು? ಕಣ್ಣೀರು ಕನ್ನಡ ಹಾಕ್ಬಿಟ್ಟವ್ರೆ ಗೈಸ್. ಕನ್ನಡ ಸಾಂಗ್ ಹಾಕ್ಲಿ, ಇವಾಗ ಕನ್ನಡ ಹಾಕೋರು. ಸ್ನೋಮ್ಯಾನ್ ಅಲ್ಲ, ಮುಂಗಾರು ಮಳೆನ ಯಾವ್ದು? Frozen. Snowman. ಮುಂಗಾರು ಮಳೆ. ಕರೆಕ್ಟ್, ಮುಂಗಾರು ಮಳೆ. ಮುಂಗಾರು ಮಳೆ. ಟಾಕ್ಸಿಕ್. ಟಾಕ್ಸಿಕ್ ಅಂತೆ. ಹೇಳು ಯಾವ್ದು? ದಂಗಲ್. ದಂಗಲ್ಲ, ಅಂತೆ. ದಂಡು ಪಾಳ್ಯ ಅಂತ ಅವಳು. ಅದ್ ಹೆಂಗೆ ದಂಡು ಪಾಳ್ಯ? ಮೆಡಲ್ ಏನಕ್ಕೆ ಬಂತು? ಮಧ್ಯ ಚಾಕ್ಲೇಟ್ ಇದೆಯಂತೆ. ಚಾಕ್ಲೇಟ್ ಬೇಗ ಹೇಳಿ, ಚಾಕ್ಲೇಟ್ ಸಿಗುತ್ತೆ. ದಂಗಲ್ ಅಂತ ಹೇಳೆ. ದಂಗಲ್. ಸದ್ದಿ ನಿನ್ಗೆ ಯೂಟ್ಯೂಬ್ ಕಾಂಟೆಂಟ್ ಸಿಗುತ್ತೆ ಚಾಕ್ಲೇಟ್ ಸಿಕ್ಕಿದ್ರೆ ಅಲ್ವಾ? ನೆಕ್ಸ್ಟ್ ಗೆಸ್ ಮಾಡೋಣ ಚಂದನ. ಅದೇ Budgets to get the chocolate guys, so let's raise our hands. Which one is his name? ಯಾವ್ದು? ಇಲ್ಲ, ಇಲ್ಲಿ ಫೇವರಿಸಮ್. ಅಲ್ಲಿ ಹುಡುಗಿರಿದ್ದಾರೆ ಅಂತ ಬರೀ ಹುಡುಗರ್ನೇ ನೋಡ್ತಾ ಇದಾರೆ. ಇಲ್ಲಿ ನಾವೇನೋ ಹುಡುಗಿರ್ನ ನೋಡ್ತಾ ಇಲ್ಲ. ಫಸ್ಟ್ ಎತ್ತಿದ್ದೆ ಇವಳು. ಹೇಳಿದ್ರು ಬ್ರೋ, ಅವ್ರ ಮೈಕ್ ಕೊಟ್ಟಿಲ್ಲ. ಈ ಮೈಕ್ ಅಲ್ಲ ಹೇಳ ನೀನು, ಆ ಮೈಕ್ ಇಲ್ಲ ಅಂದ್ರೆ ಏನು? ಈ ಮೈಕ್ ಅಲ್ಲ ಹೇಳು. ಚಾಕ್ಲೇಟ್ ಬೇಕು. ಚಾಕ್ಲೇಟ್ ಈಸ್ಕೊಡೋಣ ಇರು. ಹೇಳ್ಬಿಟ್ಟ ಚಾಕ್ಲೇಟ್ ಹೋಯ್ತು. ನೆಕ್ಸ್ಟ್ ಅದೇ ಆನ್ಸರ್. ನೆಕ್ಸ್ಟ್ ಹೇಳಿ, ಬೇಗ ಹೇಳಿ. ಕಾಮನ್ ಇದು ಗೊತ್ತಿಲ್ಲ ಬ್ರೋ. ಕನ್ನಡ ಇರ್ಬೋದಾ? ಇದು ಇಂಗ್ಲಿಷ್ ಇರ್ಬೋದಾ? ತೆಲುಗುನಾ? What is this? ಇದೇಳೆ. ಮುಂಗಾರು ಮಳೆ. Whoever has the mic, can they stand up, please? ಹೇಳೆ, ಮುಂಗಾರು ಮಳೆನಾ? ಮುಂಗಾರು ಅಲ್ಲಿ ಯಾಕೆ ಇಬ್ರು ಹುಡುಗಿರಿದ್ದಾರೆ ಮುಂಗಾರು ಮಳೆಯಲ್ಲಿ?
ಹುಡುಗಿ ಅಲ್ಲ 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 ಹುಡುಗಿ ಹುಡುಗಿ ಬೈ ಮಿಸ್ ಆಶಿಕಾ ಆಶಿಕಿ ಆಶಿಕಿ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಓ! ಇದು Who will tell this one? Raise your hand. ಯಾರಿದು ಅವ್ನ ಯಾವ್ದೋ ಐತಲೆ ಹಳೆ ಕಾರು ಗಾಡಿ ಹಳೆ ಕಾರು ಬ್ರೋ ಗೆಸ್ ಗೆಸ್ ಇದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂತ ಗೆಸ್ ಮಾಡ್ತೀರಾ? ಫಾಸ್ಟ್ ಅಂಡ್ ಫ್ಯೂರಿಯಸ್ಸಾ ಫಾಸ್ಟ್ ಅಂಡ್ ಫ್ಯೂರಿಯಸ್ಸಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಕರೆಕ್ಟಾ ಬ್ರೋ ಕರೆಕ್ಟ್ ಸ್ಪೈಡರ್ ಮ್ಯಾನ್ ಇದು ಈಸಿ ಕೆಜಿಎಫ್ ಅನ್ಕೋತೀನಿ ಮೈಕೋ ಅದ್ ದೊಡ್ಡಮ್ಮನ ಹ್ಞೂ ದೊಡ್ಡಮ್ಮ ಕಿಂಗು ಕೆಜಿಎಫ್ ಕಣೆ ಬ್ರೋ ಕೆಜಿಎಫ್ ಹೇಳು ಬ್ರೋ ಎತ್ತು ಬ್ರೋ ಕೈ ಎತ್ತು ಬ್ರೋ ಎತ್ತು ಬ್ರೋ Silent ಆಗಿ please. ಅಜೀಬ್ ಆಗ್ಬಿಟ್ರೆ ಈಚೆ ಹೋಯ್ತಾ ಇದೀವಿ. ಕೆಜಿಎಫ್ ಕೆಜಿಎಫ್ ಈಗ ನೋಡು ಕೆಜಿಎಫ್ ಅಂತ ಆಗ್ಲಿ ನಿಂದೈತೆ KGF ಅದ್ ದೊಡ್ಡಮ್ಮ ಕಣೆ ದೊಡ್ಡಮ್ಮನ ಅದು. ಗೊತ್ತಿಲ್ಲ ಅಂದಿದ್ದು ಡೈಲಾಗ್ ಹೇಳಿ ಆಯ್ತು. ಡೈಲಾಗ್ ಹೇಳಿ KGF. ಕೆಜಿಎಫ್ ಡೈಲಾಗ್ ಹೇಳ ನಿಮ್ ಬಾಸ್ ತಾನೆ ಮೈಕ್ ಹಿಡ್ಕೋ ನೀನ್ ಹೇಳಬೇಕು. ಅದೇ ವೈಲೆನ್ಸ್ I don't like it. Likes me. I can't avoid. ಇದೆ ಸಪ್ತ ಸಾಗರದಾಚೆ ಎತ್ತು ಬ್ರೋ ಕೈ ಎತ್ತು ಬ್ರೋ ಹಾ ಸಪ್ತ ಸಾಗರದಾಚೆ ಎಲ್ಲೋ ಎತ್ತು ಬ್ರೋ ಕಮಾನ್ ಈ ಮೂವಿ ಡೈಲಾಗ್ ಕೇಳಿ ಸಪ್ತ ಸಾಗರದಾಚೆ ಎಲ್ಲೋ ಹಂಗೆ ಕಣ್ಣು ಮುಚ್ಚಿದ್ರು ಸಮುದ್ರ ಹಂಗೆ ಕಾಣುತ್ತೆ ಮನು. ಒಂದು ಮನು ಯಾರು ಹೇಳ್ತಾರ ಚಾಕ್ಲೇಟ್ ಇಸ್ಕೋ ಬ್ರೋ ಪಾಪ Harry Potter. ಸಿಕ್ಬಿಡ್ತು ಬ್ರೋ ನಂಗಳ್ದ ನಿಂಗಾರ್ದ ಆಫ್ ಇಲ್ಲೋಡೆ ಚಾಕ್ಲೇಟ್ ಚಂದನ ಹ್ಯಾರಿ ಪಾಟರ್ ಚಾಕ್ಲೇಟ್ ಖುಷಿ ಮಿಸ್ ಆಗೋಯ್ತು ಸೊ ಗೈಸ್ ಫ್ಯಾಷನ್ ಶೋ ಏನೋ ಮುಗೀತು ಬ್ರೋ ಹೆಂಗನ್ಸ್ತು ಬ್ರೋ ಏನೋ ಬ್ರೋ ನಮ್ಗೆ ಅದೆಲ್ಲ ತಡ ಬುಡ ಗೊತ್ತಿಲ್ಲ ಒಟ್ನಲ್ಲಿ Confidence ಮೆಚ್ಚು. ಅದ್ರಲ್ಲಿ ಇಬ್ರು ಚೆನ್ನಾಗ್ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಇಷ್ಟ ಆಯ್ತು ಮೆಚ್ಬೇಕು ಗೈಸ್ ನಿಜವಾಗ್ಲು ಚೆನ್ನಾಗ್ ಮಾಡಿದ್ರು ಚೆನ್ನಾಗ್ ಮಾಡಿದ್ರು ಅವ್ರ ಎಫರ್ಟ್ಸ್ ಗೆ ಬ್ರೋ ಅವ್ರು ಹಾಕಿದ್ ರಿಯಲ್ ಗೋಲ್ಡ್ ಈ ಗೋಲ್ಡ್ ಬೆಲೆಯಲ್ಲಿ ಗೋಲ್ಡ್ ಹಾಕೋರಲ್ಲ ಇಲ್ಲ ಬ್ರೋ ಅಷ್ಟೆಲ್ಲ ಸೀನ್ ಇಲ್ಲ ಬ್ರೋ ಇಟ್ಸ್ ಆರ್ಟಿಫಿಷಿಯಲ್ ಬ್ರೋ ಇಷ್ಟೆಲ್ಲ ಇದ್ ಮಾಡಕ್ ಆಗಲ್ಲ ಓ ಇವಾಗ ಗೆಸ್ ದ ಫ್ಯಾಕಲ್ಟಿ ಅಂತೆ ಬ್ರೋ ಇದಕ್ ಚಂದನನೇ ಸರಿ ಗಾಯ್ಸ್ ಅವಳಿಗೆ ಯಾರು ಗೊತ್ತೇ ಇರಲ್ಲ ಫಸ್ಟ್ ಆಫ್ ಆಲ್ ಯಾರನ್ನಂತ ಕಂಡಿದ್ದಾಳೆ ಬ್ರೋ ಹಾ ನಮಗೆಲ್ಲ ಇರೋದು ವಿಸಿಟಿಂಗ್ ಫ್ಯಾಕಲ್ಟಿ ಸೊ ನಾವ್ ಕಂಡಿದ್ದಲ್ಲ ಇಲ್ಲ ವಿಸಿಟಿಂಗ್ ಫ್ಯಾಕಲ್ಟಿ ಸ್ಪೆಷಲ್ ಏನ್ ಗೊತ್ತಾ ನನ್ಗೆ ಅವ್ರದ್ದು ಅಡಲ್ಟ್ ಫೋಟೋ ಹಾಕಿದ್ರೇನೆ ಅವ್ರ ಹೆಸರು ಗೊತ್ತಾಗಲ್ಲ. ಇನ್ ಚಿಕ್ಕವ್ರದ್ದು ಹಾಕಿದ್ರೆ ಎಲ್ಲಿಂದ ಇದು KGF ಹೀರೋ ಎಷ್ಟ್ ಕೆಟ್ಟೋದ್ರ ಅಲ್ಲ ಬ್ರೋ ಅವ್ರು ಚಿಕ್ಕ ಹುಡುಗರ ಫೋಟೋ ಹಾಕ್ತಾರಂತ ಕಂಡಿಡಿಬೇಕಂತೆ ಅಷ್ಟೆಲ್ಲ ಆಗಲ್ಲ ಬ್ರೋ ಚಿಕ್ಕ ವಯಸ್ಸು ಬೇಕಾರೆ ಟಾಕ್ಸಿಕ್ ಮೂವಿಲಿ ಎಷ್ಟ್ ಜನ ಹೀರೋಯಿನ್ ಅವ್ರೇನು ಹೇಳ್ತೀನಿ ಇದೆಲ್ಲ ಕರೆಕ್ಟ್ ನೋಡಿ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಏನಂತೆ ಹೇಳ ಸೈನ್ ಟೀಚರ್ಸ್ ತೆಗಿಯೋರು ಅಟೆಂಡೆನ್ಸ್ ನಮ್ದೆಲ್ಲ ಎಲ್ಲ ಸರ್ವನಾಶ ಮಾಡಿರೋರು ಇವ್ರು. ಓ ಇದ್ ಯಾರು ಬ್ರೋ ನಿಮ್ ತಂಗಿನ ನೋಡಕ್ಕಾಗಲ್ಲ ಇನ್ ಯಾರ್ದೋ ಫೋಟೋ ತಗೋದಿಟ್ರೆ ಬ್ರೋ ನೀನ್ ಇದ್ದಂಗಿದ್ಯಾ ಇಲ್ಲ ಬ್ರೋ ನಾನು ಬ್ರೋ ಈ ತರ ಎಲ್ಲ ಇಲ್ಲ ಬ್ರೋ ಕ್ಯೂಟ್ ಆಗಿದ್ದೀನಿ ಬ್ರೋ ನಾನು ಹೌದಾ ಯಾರಂತೆ ಜೀವಿತ ಮ್ಯಾಮ್ ಹೆಂಗೆ ಕಂಡಿಡಿದ್ರು ನೋಡು ಆತರ ಪ್ರೇಮ ಭಕ್ತಿ ಇರ್ಬೇಕು ಟೀಚರ್ ನೀನು ಇದ್ಯಾ ಬ್ರೋ ಅಷ್ಟು ಪ್ರೇಮ ಭಕ್ತಿ ಇರ್ಬೇಕು ಬ್ರೋ ಏನ್ ಇಲ್ಲ ಬ್ರೋ ಅಷ್ಟೆಲ್ಲ ಇಲ್ಲ ಬ್ರೋ ನಮ್ದೇನಿದು ದೇವ್ರ ಭಕ್ತಿ ಜಾಸ್ತಿ ಸೊ ಗೈಸ್ ಇವಾಗ ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು ಎಲ್ಲ ಮಾತಾಡಕ್ ಕೊಟ್ಟವ್ರೆ ಎಲ್ಲ ಕುಯ್ತವ್ರೆ ಕುಯ್ಲಿ ಅಂತ ಬಿಟ್ಟಿದೀವಿ ಇದಾದ್ಮೇಲೆ ಊಟ ಬ್ರೋ ಊಟ ಬೇಕು ಗೈಸ್ ಹೊಟ್ಟೆ ಹಸಿ ಹೊಟ್ಟೆ ಹಸಿತೈತೆ ಗಾಯ್ಸ್ ಊಟ ಇನ್ನ ಏನೇನ್ ಮಾಡ್ತಾರೋ 2 ಗಂಟೆ ಆಯ್ತು ಇಲ್ಲೇ
Thank you so much to the juniors who organized this beautiful farewell. ಊಟ ಮಾಡ್ಬೇಕು. ಊಟ ನೋಡೋಣ ಇನ್ನ ಎಷ್ಟೊತ್ ಮಾಡ್ತಾರೆ. ಕುಯ್ತಾನೆ ಅವ್ರೆ ಅವಾಗಿಂದ ನಿದ್ದೆ ಬರಂಗ್ ಆಗ್ತೈತ್ ನಂಗೆ. Starting ಅಲ್ಲೂ ಕುಯ್ದ್ರು, ಇವಾಗ್ಲೂ ಕುಯ್ತವ್ರೆ. ಕುಯ್ಸ್ಕೊ. Names, but the photo was such unique ideas. Shoot ಹಾಕ್ತವ್ರೆ, shoot ಹಾಕ್ಸ್ಕೊ. ಗೈಸ್ ಆಕ್ಚುಲಿ ಇವಾಗೆಲ್ಲ ಮುಗೀತು, ಪ್ರೋಗ್ರಾಮ್ ಏನೇನಿತ್ತು ಅದೆಲ್ಲ ಮುಗೀತು. ಸೊ ಇವಾಗ ನಮ್ ಕೈಗೆ ಇದೇನೋ ಕೊಟ್ಟಿದ್ದಾರೆ. ನಾನು ಊಟ ಇರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೈಸ್, ಆದ್ರೆ ಊಟನೇ ಇಲ್ಲ. ಇದೇನೋ ಬಾಕ್ಸ್ ಕೊಟ್ಟವ್ರೆ, ಅಲ್ಗೋ ಓಪನ್ ಮಾಡಿ ತೋರಿಸ್ತೀನಿ ಏನಂತ. ಬ್ರೋ ಏನಿರ್ಬೋದು ಗೊತ್ತಿಲ್ಲ ಬ್ರೋ, ಮೇ ಬಿ ಒಂದು ಸ್ಯಾಂಡ್ವಿಚ್ ಸ್ಯಾಂಡ್ವಿಚಾ? ಸ್ಯಾಂಡ್ವಿಚ್ ಇಲ್ಲ ಬರ್ಗರು, ಇಲ್ಲಾಂದ್ರೆ ಒಂದು ಕಟ್ಲೆಟ್ ಇರ್ಬೋದು, ಗೊತ್ತಿಲ್ಲ. ಆಕ್ಚುಲಿ ಹೊಟ್ಟೆ ತುಂಬಾ ಹಸಿದೈತೆ, ಅಲ್ಲಿ ಹೋಗಿ ಇದು ಓಪನ್ ಮಾಡಿ ತೋರಿಸ್ತೀನಿ. ಗೈಸ್ ಫೈನಲಿ ನಾವು ನಮ್ಮ ಫೇವ್ರೆಟ್ ಸ್ಪಾಟ್ಗೆ ಬಂದಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಗ್ರಾಜುಯೇಷನ್ ಅಂತಾನೆ ಗೊತ್ತಿದೆ. ಫೇರ್ವೆಲ್ ಚೆನ್ನಾಗಿತ್ತು. ಆದರೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಏನು ಗೊತ್ತಾ, ಕನ್ನಡ ಸಾಂಗ್ ಡ್ಯಾನ್ಸ್ ಮಾಡಿದ್ರು ಮತ್ತು ಕನ್ನಡ ಸಾಂಗ್ ಹಾಡಿದ್ರು. ಅವೆರಡೇ ನಮಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮಗೆ ಕನ್ನಡ ಎಲ್ಲನ ಕೇಳ್ಬಿಟ್ರೆ ಖುಷಿ ಇದೆಯಲ್ಲ, ಬೇರೆ ಲೆವೆಲ್ ಅದು. ಸೊ ಇವಾಗ ಏನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನೋಡೋಣ. ಏನು ಕೊಟ್ಟವ್ರೆ ಬ್ರೋ ಬಾಕ್ಸಲ್ಲಿ? ಬಾಕ್ಸಲ್ಲಿ ಟೀ ಕೊಟ್ಟಿದ್ದಾರೆ, ಏನು ಬ್ರೋ ಇದು? ಕೊಟ್ಟಿದ್ದಾರೆ ಸಮೋಸ ಕೊಟ್ಟಿದ್ದಾರೆ, ಇದು ಮಾಜಾ ಜ್ಯೂಸ್ ಕೊಟ್ಟಿದ್ದಾರೆ, ಇದಾದ ಕೇಕು ಅಷ್ಟೇ ಬ್ರೋ. ನಮ್ ಜೀವನ ಕಳಿ ಬ್ರೋ, ಯಾವಾಗ್ಲೂ ಖುಷಿಯಾಗಿರು ಬ್ರೋ. ಥ್ಯಾಂಕ್ ಯು ತಿನ್ನು ಬ್ರೋ. ಸೊ ಗೈಸ್ ಫೇರ್ವೆಲ್ ಮುಗೀತು ನಮ್ದು. ಹೆಂಗಿತ್ತು ಬ್ರೋ? ನಮ್ಗೇನೋ ಸೆಂಡ್ ಆಫ್ ಮಾಡ್ತಾ ಇದಾರೆ, ಖುಷಿ ಅಷ್ಟೇ. ನಮ್ ಜೂನಿಯರ್ಸ್ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಬಿಟ್ಟು ನಮ್ಗೋಸ್ಕರ ಮಾಡಿದಾರಲ್ಲ, ಅದು ಖುಷಿ ಆಯ್ತು. ಕನ್ನಡ ಸಾಂಗ್ ಕೇಳೇನ ಅನ್ಸ್ತು? ಮಸ್ತ್ ನೆಕ್ಸ್ಟ್ ಲೆವೆಲ್. ಕನ್ನಡ ಅಂದ್ರೆ ಕನ್ನಡ ಅಷ್ಟೇ. ನಾವ್ ಇಂಗ್ಲಿಷ್ ಎಲ್ಲ ನಾವ್ ಅಷ್ಟೆಲ್ಲ ಕೇಳಲ್ಲ ಗೈಸ್, ನಾವೇನಿದ್ರು ಕನ್ನಡ ಅಷ್ಟೇ. ನಾವ್ ಯಾವ ಸಾಂಗ್ ಕಿರ್ಚೇ ಇಲ್ಲ, ಕನ್ನಡ ಅಂತ ಕಿರ್ಚಿಸ್ತಾ ಇದ್ವಿ. ಫುಲ್ ಆನ್ ಮ್ಯೂಸಿಕ್, ಫುಲ್ ಆನ್. ಅಳು ಬರ್ಲಿಲ್ವಾ ಬ್ರೋ? ಇಲ್ಲ ಬ್ರೋ, ಯಾಕೋ ಬರ್ಲಿಲ್ಲ. ಗೈಸ್ ಆಕ್ಚುಲಿ ನಮ್ದು ಇವತ್ತು ಫೇರ್ವೆಲ್, ಇವತ್ತು ಫ್ರೈಡೆ. ನೆಕ್ಸ್ಟ್ ನಮ್ದು ಸಂಡೇ ಗ್ರಾಜುಯೇಷನ್. ಅಂದ್ರೆ ಇವತ್ತು ನಾವೆಲ್ಲ ನೆಕ್ಸ್ಟ್ ಸಂಡೇ ಪೇರೆಂಟ್ಸ್ ಜೊತೆ ನಾವು ಬರ್ಬೇಕು, ಅವಾಗ ಕೋಟ್ ಎಲ್ಲ ಹಾಕೋಬೇಕು. ಪ್ರಾಬಬ್ಲಿ ಅವಾಗ ಎಲ್ರು ಅಳ್ತಾರೆ, ಯಾಕಂದ್ರೆ ಇವಾಗೂ ದಮ್ದಾರೆ ಸಾಂಗ್ ಹಾಕಿದ್ರ ಎಷ್ಟೊಂದ್ ಜನದ ಕಡ್ಲಲ್ಲಿ ನೀರು ತುಂಬ್ಕೊಂಡಿತ್ತು ಗೈಸ್ ಆಲ್ರೆಡಿ. ನಮ್ಮ ಅಮೃತಂದು ಅಷ್ಟೇ. ಅಳ್ಬೇಡ ಬ್ರೋ, ಆತರ ಫ್ರೆಂಡ್ಶಿಪ್ ಅಂದ್ರೆ ಲೈಕ್ ಕಾಲೇಜಿಂದ ದೂರ ಇರ್ಬೋದು ಅಷ್ಟೇ, ಬಟ್ ಫ್ರೆಂಡ್ಶಿಪ್ ಅಲ್ಲಿ ನಾವು ಯಾವಾಗ್ಲೂ ಜೊತೆಗೆ ಇರ್ತೀವಿ. ಒಡ್ಡಿ ಕ್ಲಾಪ್ ಅಷ್ಟೇ ಗೈಸ್. ಸೊ ಇವಾಗ ಇದನ್ನ ತಿನ್ಬೇಕು. ಅಲ್ಲಿ ನಾವು 12 ಗಂಟೆಗೆ ಹೋಗಿದ್ದ ಬ್ರೋ, 12 ಗಂಟೆಗೆ ಒಳಗೆ ಹೋಗಿದ್ದಕ್ಕೆ ಈಗ ಎಷ್ಟು ಟೈಮು? 4-5 ಆಗ್ತಾ ಇದೆ. 4-5 ಆಯ್ತು, 4 ಅವರ್ ಕೂತಿದೀವಿ ಗೈಸ್. ಅದು ಗೊತ್ತಾ, ಅದು ಅಮೃತ ಯಾವ್ದೋ ಒಂದ್ ಹೇಳಿ ಸಪ್ತಸಾಗರ ಹೇಳಿ ಒಂದ್ ಚಾಕ್ಲೇಟ್ ಎದ್ದಿ ಅದನ್ನ ತಿಂದಿರೋದು ಅಷ್ಟೇ ನಾವು. ಅಷ್ಟ್ರಲ್ಲೇ ಸರ್ವೈವ್ ಮಾಡಿದೀವಿ. ಯಪ್ಪ ಹೊಟ್ಟೆ ಹಸ್ದೋಗ್ತೈತೆ. ಇದನ್ನ ತಿನ್ನೊಂದು ಚಂದು ಬರ್ತವ್ ನನ್ನ ಕರ್ಕೊಂಡೋಗ, ಪಾಪ ಅವನ್ಗೂ ಇಕ್ತೀನಿ ಗೈಸ್, ಪಾಪ ಅವನು ತಿನ್ಲಿ. ಅವ್ನಿಗೂ ಇವೆಲ್ಲ ಇಷ್ಟ ಬ್ರೋ, ತಿನ್ಲಿ ಬಿಡು ಅವನು. ಆವಾಗ ತಿಂತೀನಿ ಗೈಸ್, ಇವಾಗ ಹಂಗೆ ಇರ್ಲಿ. ಇದು ಅವ್ನು ಬರ್ತಾವ ನನ್ನ ಕರ್ಕೊಂಡೋಗಕ್ಕೆ. ಅವ್ನ ರಿಯಾಕ್ಷನ್ ನೋಡೋಣ. ನನಗೆ ಬೆಳಗ್ಗೆಯಿಂದ ಸಿಕ್ಕಿಲ್ಲ, ಏನೂ ಇಲ್ಲ. ಬೆಳಗ್ಗೆ ಅಲ್ಲಿಗೆ ಹೋದವಳು ನೆಟ್ವರ್ಕ್ ಇಲ್ಲ, ಏನಿಲ್ಲ, ಒಂದ್ ಮೆಸೇಜ್ ಇಲ್ಲ ಅವನಿಗೆ ಪಾಪ. ಅದಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಅಂದಿಯಾನೆ, ಬರ್ತಾ ಇದ್ದಾನೆ. ಅವ್ನ ರಿಯಾಕ್ಷನ್ ನೋಡೋಣ. ಆಕ್ಚುಲಿ ಏನಂದ್ರೆ ನಾನು ಇವಾಗ ಕಾರು ರೆಡಿ ಮಾಡ್ಸಕ್ ಬಿಟ್ಟಿದೀನಿ ಅಂತ ಗೊತ್ತು. ಇವಾಗ ರೆಡಿ ಆಗಿ ತಗೊಂಡ್ ಬರ್ತಾ ಇದೀನಿ ಅಂತ ಏನು ಹೇಳಿಲ್ಲ. ಸೊ ಅವಳ ಎಕ್ಸ್ಪ್ರೆಷನ್ ಪಕ್ಕಾ ಖುಷಿಯಾಗಿರ್ತಾಳೆ. ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ. ಎಲ್ಲ ಮುಗೀತು. ಅಮೃತನ್ ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ನಂದು ಲೆನ್ಸ್ ಹೋಗಿದೆ. ಆಕ್ಚುಲಿ ಅದು ಒಂದ್ ಕಡೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು ಗೈಸ್, ಅದಕ್ಕೆ ನಾನು ತೆಗ್ದ್ಬಿಟ್ಟೆ. ಅಂಡ್ ಚಂದು ಬಂದಿಯಾನೆ, ಆಚೆ ಇದ್ದಾನೆ ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್ ಏನ್ ಗೊತ್ತಾ, ಅವಳು ಓದ್ತಾರ ಕಾಲೇಜ್ ಬಂದು ಇದೆ.
ಫೋನ್ ಮಾಡಿದ್ದೆ, ಇಲ್ಲೇ ಒಳಗಡೆ ಇದೀನಿ, ಬರ್ತಾ ಇದೀನಿ ಅಂದು. ನೋಡಿ ಅವಳು ಕಾಲೇಜ್ ಇದೆ. ಸೊ ಅವಳ ರಿಯಾಕ್ಷನ್ ಪಕ್ಕಾ ಖುಷಿಯಾಗಿರ್ತಾಳೆ. ಹೋಗಿ ನೋಡೋಣ ಬನ್ನಿ ಹೆಂಗ್ ಖುಷಿ ಪಡ್ತಾಳೆ, ಆ ಥರ ಖುಷಿ ಪಡ್ತಾಳೆ ಅಂತ. ಸರ್ಪ್ರೈಸ್ ಒಂಥರ ಇದು ಅವಳಿಗೆ. ಹೊಸ ಕಾರ್ ತಗೊಂಡಷ್ಟೇ ಸರ್ಪ್ರೈಸ್ ಆಗಿರುತ್ತೆ ಅವಳಿಗೆ. ಅವಳು ಆ ಥರ ಫೀಲ್ ಮಾಡ್ತಾಳೆ. ನೋಡೋಣ ಬನ್ನಿ. ನಾನ್ ನಿನ್ ಗಾಡಿಲ್ ಬಂದಿದ್ದೆ ಅಂತ ಹುಡುಕ್ತಾ ಇದ್ದೀನಿ ಬೇಬಿ. ಫೈನಲಿ ನಮ್ ಕಾರು. ಒಬ್ಬ ನಾನು ಗಾಡಿಲ್ ಬಂದಿರ್ತಾರೆ ಅಂತ ಎಲ್ಲ ಹುಡುಕ್ತಾ ಇದೀನಿ ನಿನ್ನ. ಶಾಕ್ ಆಗೋದು. ನಾನು ಹಿಂಗೋಸ್ಕರ ತಗೊಂಬಂದೀನಿ. ಏನ್ ಮಕ್ಕ ಎಲ್ಲ ಚಿನ್ನಾರಿ ಮಾಡ್ಕೊಂಡಿದ್ಯಾ? ಬಟ್ಟೆಲ್ ಮಕ್ಕ ಹೊಡ್ಸ್ಕೊಂಡ? ಅದು ಈಗ ಮುಟ್ತಾ ಇದ್ನಲ್ಲ ಅದಾಗಿರೋದು. ಹಲೋ ಹೊರಡೋಣ ಬ್ರೋ. ಬಾಯ್ ಬ್ರೋ. ಟಾಟಾ. ಸಿಗುವ ಮತ್ತೆ ಆನ್ ಸಂಡೇ. ಬಾಯ್ ಬಾಯ್. ಸಂಡೆ ಸಿಗೋಣ. ಬಾಯ್ ಬಾಯ್. ಸಂಡೇ ನಾವು ಬರ್ತೀವಿ. ಸಂಡೇ ಅವರು ಬರ್ತಾರೆ. ಸರಿ ಬಾಯ್ 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 ಬಾಯ್. ಅವಳು ಅದೇ ಕೇಳಿದ್ಲು ಅದ್ಕೋ. ಏನಂತ? ಸಂಡೇ ಹೆಂಗ್ ಬರ್ತೀರಾ? ಕಾರ್ ಇಲ್ವಲ್ಲ ಬ್ರೋ ಅಂತ. ನಾನು ಬ್ರೋ ಕ್ಯಾಬ್ ಮಾಡ್ಕೊಂಡ್ ಬರ್ಬೇಕು ಬ್ರೋ ಅಂದೆ. ಒಪ್ಪ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ ಕಾರು. ಒಬ್ಬ ಸರಿ ಹೊಟ್ಟೈತ ಬೇಬಿ. ಇಷ್ಟಲ್ಲ, ಇನ್ಮೇಲೆ ನಾವು ಕಾರಲ್ಲಿ ಓಡಾಡ್ಬೋದು. ಗೈಸ್ ನಾನು ಹೇಳಿಲ್ವಾ ಅವಳು ಹೊಸ ಕಾರ್ ತಗೊಂಡಿರೋ ತರ ಫೀಲ್ ಅಲ್ಲಿ ಆಡ್ತಾಳೆ ಅಂತ. ನೆಮ್ಮದಿ. ನಮ್ ಕಾರ್ ಇಸ್ ಬ್ಯಾಕ್. ವಿ ಆರ್ ಬ್ಯಾಕ್. ನಮ್ ಕಾರು. ಗೈಸ್ ನನ್ಗೆ ಎಷ್ಟು ಖುಷಿ ಆಯ್ತಾ ಇದು ಗೊತ್ತಾ? ಯಪ್ಪ ಏನೋ ಜೀವನದಲ್ಲಿ ಕಳ್ದೋಗಿರೋದ್ ನನಗೆ ವಾಪಸ್ ಸಿಗುತ್ತಲ್ಲ ಹಂಗಾಗ್ತೈತ್ ನಂಗೆ. ಯಪ್ಪ ನಮ್ ಕಾರ್ ಎಷ್ಟ್ ಚೆನ್ನಾಗೈತೆ. ನೆನ್ನೆನು ಚೆನ್ನಾಗಿ ಹೇಳ್ದೆ ಅನ್ಕೊಳ್ಳಿ, ನಮ್ ಕಾರ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ ಅಂತ. ಕಾರ್ ಇದ್ರು ಇಲ್ದಿದ್ದಂಗ್ ಫೀಲ್ ಆಗೋಗಿತ್ ನಮ್ಗೆ. ನಾನ್ ಹೇಳಿಲ್ವಾ ಗೈಸ್, ನೆನ್ನೆ ಅಂತ ಅಲ್ಲ, ನಾವು ಕ್ಯಾಬಲ್ಲಿ ಓಡಾಡುವಾಗೆಲ್ಲ ನಮ್ ಕಾರ್ ಇದ್ರು ಇಲ್ದಿರೋ ಫೀಲ್ ಆಗ್ತಾ ಇದ್ಲು. ಕ್ಯಾಬಲ್ಲಿ ಓಡಾಡುವಾಗೆಲ್ಲ ನಮ್ ಕಾರ್ ಇದ್ರೆ ಚೆನ್ನಾಗಿರೋದು ಹಂಗೆ ಅಂತ ಹೇಳ್ತಾ ಇದ್ಲು ಅಂತ. ಇವಾಗ ಹೇಳಿರ್ಲಿಲ್ವಾ ಅವಳು ಪಕ್ಕ ಹೆಂಗ್ ಆಡ್ತಾಳೆ ನೋಡಿ ಅಂತ. ನೋಡಿದ್ರಲ್ಲ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ. ಆಕ್ಚುಲಿ ನಿಂಗೆ ಹೇಳೋಣ ಬಂದಿ ಅನ್ಕೊಂಡ್ ಅಷ್ಟ್ರಲ್ಲಿ ಬಂದ್ಬಿಟ್ಟೆ. ನೀನ್ ಬಂದಿ ಲಾಗ್ ಮಾಡು ನಿನ್ ಕಡೆ ಆ ಕಡೆಯಿಂದ ಅಂತ ಅನ್ನೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಬಂದ್ಬಿಟ್ಟೆ ನೀನ್ ಆಚೆ. ಏನ್ ಗೊತ್ತಾ, ಅಲ್ಲಿ ನಂಗೆ ತಿನ್ನಕ್ ಕೊಟ್ರ, ನಾನ್ ಅಲ್ಲಿ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದ್ರು, ನಿಂಗೋಸ್ಕರ ತಗೊಂಡ್ ಬಂದೆ. ಏನ್ ಕೊಟ್ರು? ಸಮೋಸ. ಟ್ರಾಫಿಕ್ ನೋಡು ಇಲ್ಲಿ. ಯಪ್ಪ ನಾವ್ ಇವಾಗ ಕಾರಲ್ಲಿ ಇದೀವಿ ಬೇಬಿ. ಟ್ರಾಫಿಕ್ ನೋಡು, ಅಲ್ಲಿ ಯಾವ್ದೋ ಒಂದೇ ಒಂದ್ ಆಟೋ ಏನೋ ಆಕ್ಸಿಡೆಂಟ್ ಆಗಿತ್ತು ಇವಾಗ ಬರುವಾಗ ನೋಡ್ದೆ. ಹೌದಾ? ಏನಾಗಿಲ್ವಾ ಮನುಷ್ಯರಿಗೆ? ಆಟೋ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು, ಏನಾಗೈತೋ ಗೊತ್ತಿಲ್ಲ, ಹೋಗ್ ನೋಡ್ಬೇಕು. ನೋಡು ಇಷ್ಟ್ ಕೊಟ್ಟಿಯಾರೆ, ನಿಂಗೋಸ್ಕರ ತಗೊಂಡ್ ಬಂದೆ. ನೋಡಿ ಗೈಸ್, ಇವ್ರು ಕಾಲೇಜು ಫಂಕ್ಷನ್ ಇತ್ತು. ಸೊ ಫಂಕ್ಷನ್ ಅಲ್ಲಿ ಕೊಟ್ಟಿರೋ ಜ್ಯೂಸು, ಕೇಕು, ಪಪ್ಸು ಎಲ್ಲ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ. ನಾನು ಆಕ್ಚುಲಿ ಏನ್ ಗೊತ್ತಾ, ನಾನು 12 ಗಂಟೆಗೆ ಹೋಗಿ ಹೇಳೋದು. ನಾನು 12 ಗಂಟೆಗೆ ಹೋಗಿದ್ದು, 4 ಗಂಟೆವರೆಗೂ ಅಲ್ಲೇ ಮುಗೀತು. ನಂಗೆ ಹೊಟ್ಟೆ ಹಸಿತಾ ಇದ್ರು ಸಹ ನಾನ್ ತಿಂದಿಲ್ಲ, ನಿಂಗೋಸ್ಕರ ಜೊತೆಗೆ ತಿನ್ನೋಣ ಅಂತ. ಗುಡ್ ಗರ್ಲ್ ಬೇಬಿ ನೀನು. ಅಷ್ಟು ಲವ್ ಮಾಡ್ತೀನಿ ನಾನು. ಊಟ ನೀರ ಲವ್ ಮಾಡಲ್ವಾ? ನೋಡಿ ಗೈಸ್, ನಾನು ನಿಂಗೆ ತೋರ್ಸ್ಬೇಕಂತ ಲೆನ್ಸ್ ಹಂಗೆ ಇಟ್ಕೊಂಡಿದ್ದೆ, ಬಟ್ ಈ ಕಡೆ ದೂರಿ ತೆಗ್ದ್ಬಿಟ್ಟೆ. ಲೆನ್ಸ್ ಹಾಕೊಂಡ್ ಹೋಗಿದ್ದ? ಲೆನ್ಸ್ ಹಾಕೊಂಡ್ ಹೋಗಿದ್ದೆ. ಆದ್ರೆ ಗೈಸ್ ಏನ್ ಗೊತ್ತಾ, ನನ್ ಬ್ಲಾಗ್ ಅಲ್ಲಿ ಯಾರನ್ನೂ ಜಾಸ್ತಿ ಮಾತಾಡ್ಸೇ ಇಲ್ಲಪ್ಪ. ನಾನು ಅಮೃತ, ಧೃತಿ, ಚಂದನ ಅಷ್ಟೇ. ಯಾಕೆ? ನಂಗ್ ನಾಚಿಕೆ ಗೈಸ್ ಮಾತಾಡ್ಸಕ್ಕೆ. 4 ವರ್ಷದಿಂದ ನಾನು ಯಾರ ಜೊತೆಗೂ ಮಾತಾಡಿಲ್ಲ ಆಯ್ತಾ. ಇವಾಗ ಸಡನ್ ಆಗಿ ಹೋಗಿ ಅವ್ರನ್ನ ಅಪ್ರೋಚ್ ಮಾಡೋದ್ರೆ ನನ್ಗೊಂಥರ ದಿಗ್ಲತ್ತದಂಗ್ ಆಗೋಯ್ತತೆ. ಅದಕ್ಕೆ ಯಾರನ್ನೂ ಮಾತಾಡ್ಸಿಲ್ಲ ಗೈಸ್. ನಾನು ಸ್ವಲ್ಪ ಕಾಲೇಜಲ್ಲಿ ಇಂಟ್ರೋವರ್ಟು, ಇಲ್ಲೆಲ್ಲ ಎಕ್ಸ್ಟ್ರೋವರ್ಟು, ಕಾಲೇಜಲ್ಲಿ ಮಾತ್ರ ಸ್ವಲ್ಪ ಇಂಟ್ರೋವರ್ಟು. ಚಂದ ಇದ್ರೆ ಧೈರ್ಯ ನಂಗೆ, ಯಾರು ಮಾತಾಡ್ಸ್ಬಿಡ್ಬೋದು. ಇವನು ಇಲ್ಲ, ಯಾರು ಇಲ್ಲ, ಮಾತಾಡ್ಸೋದು ಹೆಂಗ್ ಮಾತಾಡ್ಸಕ್ಕಾಯ್ತೈತೆ. ಸಂಡೇ ಇವನ್ ಬರ್ತಾನೆ ನನ್ ಗ್ರಾಜುಯೇಷನ್ಗೆ, ಅವಾಗ ಇನ್ನ ಸಖತ್ತಾಗಿರುತ್ತೆ ವ್ಲಾಗು ಎಲ್ಲ ನೋಡಿ. ಸೊ ಇವಾಗ ಇವನ್ಗೋಸ್ಕರ ತಗೊಂಡ್ ಬಂದೀನಿ. ಫಸ್ಟ್ ತಿನ್ಬೇಕು ಗೈಸ್, ಇಲ್ಲ ನಾನು ಆಗಲ್ಲ. ನನ್ಗೆ ಕಾರ್ ಬಂದಿರೋ ಖುಷಿಗೆ ಹೊಟ್ಟೆ ಹಸಿನೂ ಮರ್ತೋಯ್ತು. 1 ನಿಮಿಷ. ಬರೀ ಗ್ಯಾರೇಜ್ ಇಂದ ಬಂದಿರೋದಕ್ಕೆ ಹಿಂಗೆ ಗೈಸ್. ಇನ್ನ ಇವಳು ಇಷ್ಟಪಡೋ ತಾರೆನ ತಗೊಂಡ್ ಬಂದ್ಬಿಟ್ರೆ ಹೆಂಗಾಡ್ಬೇಡ ಅಷ್ಟೇ, ಅದನ್ನ ಅಪ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ಅಲ್ಲೇ ಮನೆ ಮಾಡ್ಕೊಂಡು ನನ್ಗೊಂದ್ ಬೆಡ್ಶೀಟ್ ತಿಂಬು, ಊಟ ತಂದು ಕೊಟ್ಬಿಟ್ಟು ನಮ್ ಕಾರೊಳಗೆ ಮಲ್ಕೋತೀನಿ ಅಂತಾಳೆ. ಡೆಫಿನೆಟ್ಲಿ. ತಿನ್ನಣ? ನೀನ್ ತಿನ್ನು.
ನೋಡಿ ಅಷ್ಟ್ ಕಷ್ಟಪಟ್ಟು ತಗೊಂಡ್ ಬಂದ್ರೆ ನೀನ್ ತಿನ್ನು ಅಂತೆ ನಂಗೆ. ನೀನ್ ತಿನ್ನು ಜೊತೆಗ್ ನನ್ಗೂ ತಿನ್ಸು ಅಂದಿದ್ ಬೇಬಿ. ನಾನ್ ಬರೀ ರಾಜ ಏನಂತ ಕಂಪ್ಲೀಟ್ ಮಾಡಿದೆ ನಂಗೆ. ನೀನ್ ತಿನ್ನು ಅನ್ನಷ್ಟರಲ್ಲಿ ನೀನ್ ಮಾತಾಡ್ಬಿಟ್ಟೆ. ಇನ್ನು ಹೇಳೋವರ್ಗು ಕಾಯ್ಬೇಕು, ತಾಳ್ಮೆ ಇರ್ಬೇಕು ಜೀವನದಲ್ಲಿ. ನೀನ್ ತಿನ್ನು ಹಂಗೆ ನನ್ಗೂ ತಿನ್ಸು ಅಂತ ಹೇಳಕ್ ಬಂದೆ ನಾನು. ಡವ್ ರಾಜ ಬರೀ ಡವ್ ಗೈಸ್, ಡವ್. ನಾನು ಅವನ ಲವ್ ಮಾಡೋದು, ಇವನ್ ನನ್ಗ ಡವ್ ಮಾಡೋದು. ಓಕೆ ಗೈಸ್, ನಂಗೆ ಹೊಟ್ಟೆ ಸಿಗ್ತದೆ, ತಿಂತೀನಿ ಆಯ್ತಾ. ಬಾಯ್ ಗೈಸ್, ನಾವಿಲ್ಲಿ ಬರ್ತಾ ಇದೀವಿ. ಅವ್ರು ನಿಲ್ಸಿಯಾರ ನಮ್ನ. ಚಂದು ಫುಲ್ ಫ್ಯಾನ್ಸ್. ನಾವು ಆಕ್ಚುಲಿ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ವಿ, ಹೈವೇಲಿ. ಅಲ್ಲಿ ನಿಲ್ಸಿ ತೆಗಿಸ್ತಾ ಇರ್ ಫೋಟೋ. ಖುಷಿ ಆಯ್ತಾ? ಅವ್ರ ಆಟೋ ಸಾಂಗ್ ಹಾಕೊಂಡ್ ಹೋಯ್ತಾ ಇದ್ರು, ಯಾವ್ದೋ ಉತ್ತರ ಕರ್ನಾಟಕ ಸಾಂಗ್ ಹಾಕಿದ್ರು. ನೋಡಿದ ತಕ್ಷಣ ನಿಲ್ಸಿದ್ರು. ಇದೇ ಗೈಸ್, ಈ ಚಿಕ್ಕ ಚಿಕ್ಕ ವಿಷಯನೇ ನಮಗ್ ಖುಷಿ ಕೊಡೋದು. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಿಲ್ಸಿ ಮಾತಾಡ್ಸ್ತಾರೆ ಗೈಸ್, ಅದೇ ಖುಷಿ ಆಗೋದು. ಹೌದು, ನಮ್ಮಿಂದ ಟ್ರಾಫಿಕ್ ಆಗೋಯ್ತು ಅನ್ಸೋದು ಹಿಂದೆ ಎಲ್ಲ. ಈಗ ನಮ್ಮಿಂದ ಟ್ರಾಫಿಕ್ ಆರನ್ ನೋ ಆರನ್. ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ನಿನ್ನೆಯಿಂದ ಫುಲ್ ಕೋಲ್ಡ್ ಇತ್ತು, ಬಟ್ ಇವತ್ತು ಬೆಳಗ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಿದೀನಿ. ಇವಾಗ ಪುನಃ ಜಾಸ್ತಿ ಆಗೋದು ಕೋಲ್ಡ್. ಯಾಕೆ ಕೋಲ್ಡ್ ಆಗುತ್ತೋ ಅದು, ಈ ಬಿಸಿಲೈತೆ, ಈ ಉರಿ ಬಿಸಿಲ ಕೋಲ್ಡ್ ಆಗೋದು. ನಂಗೆ ತಲೆ ನೋವು ಗೈಸ್ ನನಗೆ. ಅಂಡ್ ಇವಾಗ ನಮ್ಗೆ ರೆಸ್ಟ್ ಮಾಡಕ್ಕೂ ಟೈಮ್ ಇಲ್ಲ. ನಾನು ಇವಾಗ ನನ್ನ ಫೇರ್ವೆಲ್ ಇಂದ ಬಂದಿದ್ದೀನಿ. ನಾವು ಈಗ ಉಳ್ಳಾಳಿಗೆ ಹೋಗ್ಬೇಕು ಒಂದ್ ಶೂಟ್ಗೋಸ್ಕರ. ಸೊ ಈಗ ಅಲ್ಲಿಗೆ ರೆಡಿ ಆಗ್ಬೇಕು. ಗಾಯ್ಸ್ ನೋಡಿ, ಜೀವನದಲ್ಲಿ ಕಷ್ಟ ಪಡ್ಬೇಕು ಗೊತ್ತಾ. ಒಂದ್ ನಿಮಿಷ ನೀವು ರೆಸ್ಟ್ ಮಾಡಬಾರ್ದು, ಹಂಗ್ ಓಡ್ತಾ ಇರ್ಬೇಕು ಜೀವನದಲ್ಲಿ. ಅವಾಗೇ ಜೀವನ ನಿಮ್ ಜೊತೆಗೆ ಓಡ್ತಾ ಇರುತ್ತೆ. ಸೊ ಗೈಸ್, ನಾನು ಇವಾಗ ಮನೆಗ್ ಬಂದು ಪುನಃ ಚೂಡಿದಾರ ಹಾಕೊಂಡು ರೆಡಿ ಆಗಿ ನಂಗೊಂದು ಡೈಲಾಗ್ ನೆನಪಾಗ್ತೈತೆ ಅಂಕಿತ. ಅದನ್ನು ನಾನೇ, ಇದನ್ನು ನಾನೇ. ಸೊ ಇವಾಗ ಉಳ್ಳಾಳ್ಗೆ ಹೋಗ್ಬೇಕು ನಾವು. ಸುಸ್ತಾಗ್ತೈತೆ ಗೈಸ್ ನಂಗೆ. ಊಟ ಸಹ ಮಾಡಿಲ್ಲ. ಊಟ ತಿನ್ನಿ ಅಂದ್ರು ತಿಂದಿಲ್ಲ, ಟೈಮ್ ಆಯ್ತು. ನಮ್ಮಮ್ಮ ಬುಕ್ ಮಾಡು ಅಂದ್ರು. ಈಗ ಬುಕ್ ಮಾಡಿದ್ರೆ ಅವ್ನು ಬರೋಷ್ಟ್ರಲ್ಲಿ 30 ನಿಮಿಷ. ಅಷ್ಟ್ರಲ್ಲಿ ನಾನು ಶೂಟ್ ಮಾಡ್ಕೊಂಡೆ ಬರ್ಬೋದಲ್ವಾ ಅಂತ ನನ್ನ ಮೈಂಡ್ ಅಷ್ಟೆ. ಫ್ರೆಂಡ್ಸ್, ಫಸ್ಟ್ ಹೆಲ್ತ್ ಗೈಸ್, ಫಸ್ಟ್ ತಿನ್ಬೇಕು, ಆಮೇಲೆ ಎಲ್ಲ. ಅದಕ್ಕೆ ಗೊತ್ತಿಲ್ಲ. ಬಾ ಅಂಕಿತ, ಇರ್ಲಿ. ನೀ ಏನೊಂದು ಸರ್ಪ್ರೈಸ್ ತೋರ್ಸದಾ? ಅಲ್ಲಿ ನೋಡು, ಸರಿ ಆಯ್ತಾ? ಕ್ರೇಜಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬ್ಯಾಕ್ ಟು ಪೆವಿಲಿಯನ್ ಅಂತ, ಬ್ಯಾಕ್ ಟು ಕಾರ್. ಹೇಗನ್ಸೈತೆ ಅಂಕಿತ? ಥ್ಯಾಂಕ್ ಯು ಕಣೆ. ಕಂಗ್ರಾಚುಲೇಷನ್ಸ್ ಅಂದಲ್ಲ, ಅದಕ್ಕೆ ಥ್ಯಾಂಕ್ ಯು. ನಾಳೆ ಹೇಳಿದ್ರೆ ಚೆನ್ನಾಗಿರೋದು. ನೀನ್ ಇವಳೆ ಕರ್ಕೊಂಡ್ಬಿಡ್ಲ ಕಾರ್ ಹತ್ರ? ನಿಂಗೊಂದ್ ಸರ್ಪ್ರೈಸ್, ಇದೊಂದ್ ಪೆಕ್ರಿ ಇದು. ನಿಂಗೊಂದ್ ಸರ್ಪ್ರೈಸ್. ಸೀದಾ ಹಂಗ್ ಕರ್ಕೊಂಡ್ ಹೋಗ್ತಾ ಇರ್ಬೇಕಾಯ್ತು. ನಾನು ಹಿಂಗ್ ಕರೀತಾ ಇದ್ದೆ. ಇದೊಂದು ಎಡ್ಬಿಟ್ಟು ಅದು ಎಡ್ಬಿಡ ಕಾಡಲ್ವಾ? ಕಾಣಲ್ ಬೇರೆ ನಿಂಗೆ ಅಬ್ಸರ್ವೇ ಆಯ್ತಲಿಲ್ಲ, ಗೊತ್ತೇ ಆಯ್ತಲಿಲ್ಲ ಕಾರ್ ಅಂತ. ಧೈರ್ಯ ಗೊತ್ತಾ, ನಾನು ಹೆಂಗೂ ರೋಡಲ್ಲಿ ನೋಡಲ್ಲ, ಹಿಂಗೇ ಹೋಯ್ತೀನಿ ಅಂತ ಧೈರ್ಯ. ಅದಕ್ಕೆ ಹೇಳಿದ್ದು. ಅಷ್ಟೊಂದ್ ಅಬ್ಸರ್ವ್ ಮಾಡಲ್ವಲ್ಲ ನೀವು. ನಿಮ್ ಪಾಡ್ ನೀವು ಹೋಯ್ತಾ ಇರ್ತೀರಾ, ನಾನು ಹಿಂಗ್ ಕರೀತಾ ಇದ್ದೆ, ಅವಾಗ ಎಕ್ಸ್ಪ್ರೆಷನ್ ಬಂದಿರೋದು. ಯಾರು ಕರೀತಾ ಇರೋದು ಅಂತ ತಿರ್ಗ್ಬೇಕಿತ್ತು. ಓಕೆ ಬನ್ನಿ ಗೈಸ್, ಇವಾಗ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ನಾವೀಗ ಊಟ ಮಾಡಕ್ಕಂತ ಬಂದಿದ್ದೀವಿ. ಚಪಾತಿ ಎಲ್ಲ ತಗೊಂಡಿದೀವಿ. ಊಟ ಮಾಡಾದ್ಮೇಲೆ ನಾವು ಸೊ ಗೈಸ್, ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಅಂಡ್ ಇವಾಗ ಶೂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಅಂಡ್ ಇನ್ನ ಜಾಸ್ತಿ ವಿಡಿಯೋಸ್ಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ, ಬಾಯ್.